ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ನೋಡಿರಿ, ಈಗ ಕೆಲ್ಸಕ್ಕೆ ಹೋಗಿ ಬಂದೆ ರೀ. ಕೆಲ್ಸಕ್ಕೆ ಅಂದ್ರೂ 10 ಗಂಟೆನ ಆಗಿತ್ತು ರೀ ಈಗ ನಾ ಬಂದಾಗ. ಸೊ ಬಂದು ಒಂದು ಸ್ವಲ್ಪ ನಾನು ಅನ್ನ ಐತ್ರಿ ರಾತ್ರಿದು ಏನು ಮಾಡಬೇಕಪ್ಪ ಅಂತಂದು ಯೋಚನೆ ಮಾಡಕತ್ತಿದ್ದೆ ರೀ. ಸೊ ಪುಳಿಯೋಗರೆ ಚೀಟ್ ಇತ್ತು, ಸೊ ಅದನ್ನೇ ಮಾಡೋಣ ಅಂತಂದೆ ಈಗ ಪುಳಿಯೋಗರೆ ಮಾಡ್ತಾ ಇದ್ದೇನೆ ರೀ. ನೋಡಿರಿ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡೇನಿ, ಆಮೇಲೆ ಬೆಲ್ಲ, ಆಮೇಲೆ ಖಾರ ಪುಡಿ, ಒಂದು ಸ್ವಲ್ಪ ಅರ್ಶಿಣದ ಪುಡಿ, ಉಪ್ಪು ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ರೀ. ಸೊ ಇದಕ್ಕೆಲ್ಲ ರೆಡಿ ಇದು ಇರ್ತೈತಿ, ಏನು ಹಾಕಬಾರ್ದು ಅಂತಂದು ಹೇಳ್ತಾರೆ ರೀ. ಸೊ ನಾನು ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಮಗೂ ಬೇಕಲ್ರಿ, ಅದು ಸಪ್ಪು ಇರ್ತೈತಿ ರೀ. ಅದ್ರ ಸಂಬಂಧ ನಾನು ಸ್ವಲ್ಪ ಹುಳಿ, ಆಮೇಲೆ ಬೆಲ್ಲ, ಅರ್ಶಿಣದ ಪುಡಿ, ಉಪ್ಪು, ಖಾರ ಎಲ್ಲ ಹಾಕ್ಕೊಂಡು ಮಾಡ್ಕೊತೀನಿ ರೀ. ಇದು ಆ್ಯಕ್ಚುಲಿ ನಾವು ಮಾಡುವಾಗ ಇವತ್ತು ಎಡವಟ್ಟಾಗ್ಬಿಡ್ತು ರೀ. ಅಂದರೆ ಎಣ್ಣೆ ಭಾಳ ಕಾದ್ಬಿಟ್ಟಿತ್ರಿಪ್ಪ. ಸೊ ಆದರೂ ಅದ್ರಾಗ ಮಾಡಿದೆ ರೀ ನಾನು, ಮಸ್ತಾಗಿತ್ತು ರೀ. ಸ್ವಲ್ಪ ಏನಾಗಿತ್ತು ಅಂದ್ರೆ ಹೊತ್ತು ಬಿಟ್ಟಿತ್ತು ಅದು ಪುಳಿಯೋಗರೆ ಮಸಾಲೆ. ಮತ್ತು ಅದ್ರಾಗ ಸ್ವಲ್ಪ ಖಾರ ಪುಡಿ, ಅರ್ಶಿಣದ ಪುಡಿ, ಉಪ್ಪು ಎಲ್ಲ ಹಾಕಿ, ಆಮೇಲೆ ಹುಣಸೆ ಹುಳಿನ ಹಾಕಿ, ಈಗ ನೋಡಿರಿ ಬೆಲ್ಲ ಹಾಕಾಕತ್ತೀನಿ. ಸೊ ಇದನ್ನೆಲ್ಲ ಹಾಕಿ ಮಾಡಿದರೆ ಅದ್ರ ಚಲೋ ಆಗಿತ್ತು. ಸ್ವಲ್ಪ ಏನಪ್ಪ ಅಂದ್ರೆ ಕರ್ರಗಾಗ್ಬಿಟ್ಟಿತ್ತು ರೀ. ಏನು ಮಾಡೋದ್ರಿ, ಏನಾರ ಅರ್ಜೆಂಟ್ದಾಗ ಮಾಡೋಕೆ ಕುಂತ್ರೆ ಏನಾರು ಒಂದು ಆಗ್ಬಿಡ್ತೈತೆ ರೀ. ನಂಗೆ ಕೆಲ್ಸಕ್ಕೆ ಇನ್ನೂ ಟೈಮ್ನೂ ಆಗಿತ್ತು ರೀ. ಆಗಲೇ 10 ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ರೀ. ನಾನು ಅಲ್ಲಿನೂ ಒಂದು ಸ್ವಲ್ಪ ಲೇಟಾಗಿ ಹೋದ್ರೆ ಒದ್ರಾಡ್ಕೊಂಡು ಬಿಡ್ತಾರೆ ರೀ. ಸೊ ಜಲ್ದಿ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡು ತಿಂದು ಈಗ ಕೆಲ್ಸಕ್ಕೂ ಹೋಗಿ ಬಂದಾಯ್ತು ರೀ. ನಾನು ಈಗ ಕೆಲಸ ಮಾಡುವಾಗಂತೂ ನಾನು 12:40 ಮೇಲೆ ಆಗಿತ್ತು ರೀ. ಅಂದ್ರೆ ನಾನು 12:40 ಕೆಳಗಡೆ ಬಂದಿದ್ದೀನಿ ರೀ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ ಕೂಡಲೇ ಒಂದು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಈಗ ಕಸ ಎಲ್ಲ ಹೊಡ್ಕೊಂಡೆ ರೀ. ಗ್ಯಾಸಿನ ಕಟ್ಟೆ ಎಲ್ಲ ಸ್ವಚ್ಛ ಮಾಡಿಕೊಂಡು, ಆಮೇಲೆ ಭಾಂಡೆ ಎಲ್ಲ ಹೊರಗೆ ಇಟ್ಟೇನಿ ರೀ. ಸೊ ಅದನ್ನೆಲ್ಲ ಮಾಡ್ಕೊಂಡು ಈಗ ನೆಲ ಒರೆಸಾಕತ್ತೇನೆ ರೀ. ಸೊ ನೆಲ ಒರೆಸ್ಕೊಂಡು ಈಗ ನಾನು ಒಂದು ಸ್ವಲ್ಪ ಬಾಂಡೆ ಅದಾವೆ ರೀ, ಬಾಂಡೆ ಎಲ್ಲ ತಿಕ್ಕೊಂಡು ಬರೋ ತನಕ ಅಂದ್ರೆ ನೆಲ ಆರ್ತೈತೆ ರೀ. ಆಮೇಲೆ ಹೊರಗಿಂದ ಒಂದು ಸ್ವಲ್ಪ ಬಾಗಿಲ ಎಲ್ಲ ತೊಳಿಬೇಕು ರೀ. ಅದನ್ನ ಒಂದು ಸ್ವಲ್ಪ ತೊಳಿಬೇಕಂದ್ರೂ ಹಂಗೆ ನೀರು ಹಾಕಿ ಬಿಡ್ತೇನೆ ರೀ ಅಲ್ಲೇ. ಸೊ ಎಲ್ಲ ಬಸಿತೈತೆ ರೀ ನೀರು, ಸ್ವಲ್ಪ ಸ್ವಚ್ಛ ಅನಿಸ್ತೈತಿ ಏನೋ ಸ್ವಲ್ಪ ನೀರು ಹಾಕಿದ್ರೆ. ಅದಕ್ಕೆ ಈಗೆಲ್ಲ ಒರೆಸ್ಕೊಂಡು ಫಟಾಫಟ್ ಅಂತಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೀಗ ನಾನು ನಮಾಜ್ಗೂ ನಿಲ್ಬೇಕು ರೀ. ಸೊ ಇನ್ನೂ ಭಾಂಡೆನ ಅದಾವೆ ರೀ. ಈಗ 1 ತನಕ ಅಂದ್ರೆ ಹೆಣ್ಮಕ್ಳು ನಮಾಜ್ ಶುರು ರೀ. ನೋಡಿರಿ ಫ್ರೆಂಡ್ಸ್, ಈಗ ನಮಾಜ್ ಮಾಡ್ಬೇಕು ರೀ. ಇವತ್ತು ಶುಕ್ರವಾರ ಅಲ್ರಿ, ಅದ್ರ ಸಂಬಂಧ ನೋಡ್ರಿ 1:05 ಆಗೈತಿ ಆಗಲೇ ಟೈಮ್. ಸೊ ಎಲ್ಲ ಕಸ ಎಲ್ಲ ಸ್ವಚ್ಛಾಗಿ ಹೊಡ್ಕೊಂಡು ಈಗ ಒರೆಸ್ಕೊಂಡು ಬಂದೆ ರೀ. ಈಗ ಬಾಗಿಲ್ಕೆಲ್ಲ ತೊಳಿತೀನಿ ರೀ. ಸೊ ತೊಳೆದು ಈಗ ಬಾಂಡೆ ಎಲ್ಲ ತಿಕ್ಕೊಂಡು ಬರ್ತೀನಿ ರೀ. ಸ್ವಲ್ಪ 1:15 ಆಗಬೇಕಲ್ರಿ ಟೈಮ್ ಇಲ್ಲಿ ತನಕ. ಅಂದರೆ ಇದು ಬಾಗಿಲ ಎಲ್ಲ ತೊಳಿತೀನಿ ರೀ. ಫ್ರೆಂಡ್ಸ್, ಈಗ ನೋಡ್ರಿ ಬಾಗಿಲ್ದೆಲ್ಲ ಸ್ವಲ್ಪ ನೀರು ಹಾಕಿ ಎಲ್ಲ ತೊಳೆದಾರಪ್ಪ. ಎಷ್ಟು ರಾಡಿಗಿತ್ತು ರೀ ನೋಡ್ರಿ, ಎಷ್ಟು ಸ್ವಚ್ಛ ಕಾಣಕತ್ತೈತಿ. ಸೊ ಅಲ್ಲಿ ಮಟನೂ ನೀರು ಹೋಗೈತ್ರಿ ನೋಡ್ರಿ, ಇಲ್ಲಿ ಮಟ ಹೋಗಿತ್ತು. ನಮ್ಮ ಮನೆಯವ್ರು ಆರಾಮ್ ಮಕ್ಕೊಂಡಾರ್ರಿ. ಸೊ ನೋಡ್ರಿ, ಈಗ ನಮಾಜ್ ಮಾಡೋ ಟೈಮ್ ಆಗಿತ್ತು ರೀ. ಈಗ ಬಾಂಡೆ ಎಲ್ಲ ತಿಕ್ಕೊಂಡು ಬಂದು ಒಂದು ಸ್ವಲ್ಪ ಜೋಡಿಸಿದೆ ರೀ. ಜೋಡಿಸಿ ಈಗ ಅನ್ನಕ್ಕೆ ಇಟ್ಟೇನಿ ಒಂದು ಸ್ವಲ್ಪ. ನಮ್ಮ ಮನೆಯವ್ರು ನೋಡ್ಕೊಂತ ಇರ್ತಾರೆ. ಸೊ ನಾನು ನಮಾಜ್ ಮಾಡ್ತೀನಿ ರೀ. ದೇವ್ರ ದೀಪ ಹಚ್ಕೊಂಡೆ ಈಗ ನಾನು ನಮಾಜ್ ಮಾಡಾಕತ್ತೀನಿ. ಸೊ ಕಾಣಂಗಿಲ್ರಿ ಅದು ಸರಿಯಾಗಿ. ಈಗ ನೋಡ್ರಿ ನಮಾಜ್ ಮಾಡೋ ಟೈಮ್ ಆಯ್ತಪ್ಪ. ಈಗ ನಮಾಜ್ ಮಾಡಾಕತ್ತೀನಿ. ಸೊ ಏನೋ ನಮ್ಮ ಮನೆಯವರು ಒಂದು ಸ್ವಲ್ಪ ವಿಡಿಯೋ ಮಾಡಾಕತ್ತಿದ್ರು ರೀ. ಯಾಕೆ ಇಲ್ಲಿಕ್ರೆ ಒಟ್ಟು ಹಿಡಿಯಂಗೆ ಇಲ್ರಿಪ್ಪ ಅವರು. ಎಷ್ಟೋ ಪೆಚಾಡ್ತಿದ್ರು, ನಾವು ಒಬ್ಬಳ ಪೆಚಾಡ್ಬೇಕು ರೀ ಈ ವಿಡಿಯೋ ಮಾಡೋಕೆ. ಯಾಕೆ ಒಂದು ಸ್ವಲ್ಪ ನಮಾಜ್ ಮಾಡಾಕತ್ತಿದ್ದೆ. ಯಾವ ದೇವ್ರು ಹೊಳ್ ಕುಂತಾರ ಏನು, ಯಾವ ದೇವ್ರು ಎತ್ತಾಗ ಹುಟ್ಟ್ಯಾರ ಏನೋ ಗೊತ್ತಿಲ್ಲ ರೀ. ಸೊ ಇವತ್ತೇನೋ ಕ್ಯಾಮ್ರಾ ಹಿಡಿದು ಒಂದು ಸ್ವಲ್ಪ ವೀಡಿಯೋ ಮಾಡಾಕತ್ತಾರ್ರಿ. ಈಗ ನೋಡ್ರಿ ನಂದಂತೂ ಒಂದು ಸ್ವಲ್ಪ ನಮಾಜ್ ಮಾಡಿಕೊಂಡು ಈಗ ಕುರಾನ್ ಎಲ್ಲ ಓದ್ಕೋಬೇಕು ರೀ. ಟೈಮ್ನು ಆಗಾಗ ಬಂದಿತ್ತು ರೀ. ಅದ್ರಾಗ ನಾನು ಇನ್ನೊಂದು ಏನಪ್ಪ ಅಂದ್ರೆ, ನನಗೆ ಇಲ್ಲೇ ಎಲ್ಲಿ ಜಾಗನ ಇಲ್ದಂಗೆ ಆಗಿತ್ತು ರೀ. ಒಂದು ಸ್ವಲ್ಪ ನಮಾಜ್ ಮಾಡ್ಬೇಕಂದ್ರೆ ಅದಕ್ಕೆ ಅದು ಗ್ಯಾಸಿನ ಕಟ್ಟಿ ಮುಂದ್ಗಡೆ ಒಂದು ಸ್ವಲ್ಪ ಜಾಗ ಐತಲ್ರಿ, ಅಲ್ಲೇ ನಮಾಜ್ ಮಾಡಾಕತ್ತಿದ್ದಾರೆ. ಈ ಕಡೆ ಮಾಡ್ಬೇಕಂದ್ರೆ ಇಲ್ಲೇ ಟ್ರೆಜರಿ ಅವು ಇವು ಅಂತಂದು ಅಲ್ಲಿ ಇಟ್ಟಿದ್ದಾರೆ ರೀ. ಮತ್ತು ಅಲ್ಲಿ ಒಂದು ಸ್ವಲ್ಪ ಚಪ್ಪಲಿ ಬಿಡೋದು ಅಲ್ಲಿ ಆ ಕಡೆನೇ ಆಗ್ಬಿಡ್ತಿತ್ತು ರೀ ಹೊರಗಡೆ. ಅಂದ್ರೆ ಮುಂಚೆ ಬಾಗಿಲಿಗನ ಅದು ಟ್ರೆಜರಿ ಎಲ್ಲ ಇಟ್ಟಿದ್ದೀವಿ ರೀ. ಅದ್ರ ಸಂಬಂಧ ನಾನು ಆ ಕಡೆ ಕೂತ್ಕೊಂಡು ನಮಾಜ್ ಮಾಡಂಗಿಲ್ಲ ರೀ. ಏನೇ ಇದ್ದರೂ ಒಂದು ಸ್ವಲ್ಪ ಅಡುಗೆ ಮನೆ ಕಡೆನ ನಮಾಜ್ ಮಾಡ್ತೀನಿ ರೀ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ರೀ. ಆ ಕೆಲಸದಿದ್ರಾಗ ಒಂದು ಸ್ವಲ್ಪ ಟೈಮ್ ಸಿಕ್ಕಿತ್ತು ರೀ ನಂಗೆ ನಮಾಜ್ ಮಾಡೋಕೆ. ಯಾಕಂದರೆ ಸ್ವಲ್ಪ ಜಲ್ದಿನೂ ಬಂದಿದ್ದಾರೆ. ಜಲ್ದಿ ಬಂದ ಕೂಡಲೇ ನಾನು ಸ್ನಾನ ಎಲ್ಲ ಮಾಡಿಕೊಂಡು ನಮಾಜ್ಗೆ ನಿಂತ್ಕೊಂಡೆ ರೀ. ಸೊ ಈಗ ನೋಡಿರಿ ನಮಾಜ್ ಎಲ್ಲ ಆದಮೇಲೆ ಕುರಾನ್ ಓದಾಕತ್ತಿದ್ದಾರೆ. ಸೊ ಕುರಾನ್ ಅಂತೂ ನಮ್ಮದು ಇದ್ರಾಗ
ಯಾವಾಗಲೂ ಜಾಯ್ಜಿ ಇದ್ರದ್ದು ನಮಾಜ್ ಆದಮೇಲೆ ಆದ್ರೂ ನಾವು ಇದು ಖುರಾನ್ ಓದೋದು, ಆಮೇಲೆ ಸಂಜೆಲೆ ಮುಂಜಾನೆ ಹಿಂಗೆ ಓದ್ಕೊಂತಿರ್ಬೇಕು ರೀ ಖುರಾನ್ ಯಾವಾಗಲೂ. ನಂಗೆ ಮುಂಜಾನೆ ಅಂತೂ ಟೈಮ್ ಸಿಗಂಗಿಲ್ಲ ರೀ, ಯಾಕಂದ್ರೆ ಈ ಕೆಲಸನ ಜಾಸ್ತಿ ಆಗ್ಬಿಟ್ಟಿರ್ತಾವೆ ರೀ. ಅದ್ರ ಸಂಬಂಧ ಏನಾದ್ರು ಒಂದು ಸ್ವಲ್ಪ ಸಂಜೆ ಮುಂದೆ ನೋಡ್ರಿ ನಾನು ಖುರಾನ್ ಓದ್ಕೊಂತ ಕುಂತಿರ್ತೇನೆ ರೀ. ಸೊ ಅನ್ನ ಮಾಡಿದ್ದಾರೆ, ಇದು ನೋಡ್ರಿ ನಮಾಜ್ ಮಾಡಾಕತ್ತಿದ್ದೆ, ಹೊತ್ತು ಹೋಗುತ್ತೆ ಅನ್ನ ಒಂದು ಸ್ವಲ್ಪ. ಈಗ ನೋಡ್ರಿ ಈಗ ಹುಣಸೆ ಹುಳಿದು ರಸಮ್ ಮಾಡಾಕತ್ತೇನೆ ರೀ. ಸೊ ಅದಕ್ಕೆ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದಾರೆ. ಸೊ ನೆನೆ ಹಾಕಿ ಅದ್ರದ್ದು ರಸ ಎಲ್ಲ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತಳ್ಳಗೆ ಮಾಡ್ಕೊಂಡೇನಿ ರೀ. ಈಗ ಇದಕ್ಕೆ ಒಗ್ಗರಣೆ ಕೊಡ್ಬೇಕಲ್ರಿ, ಅದಕ್ಕೆ ಇದು ಕರಿಬೇವು, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಮೆಣಸು ತೊಗೊಂಡಿದ್ದೀನಿ ರೀ. ಆಮೇಲೆ ಒಂದು ಸ್ವಲ್ಪ ಇದು ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಈಗ ಇವೆರಡು ಅದಾವಲ್ರಿ, ಜೀರಿಗೆ ಆಮೇಲೆ ಮೆಣಸು, ಇವೆರಡು ನಾನು ಜಜ್ಕೊತೀನಿ ರೀ. ಈಗ ಸೊ ಪುಡಿ ಮಾಡ್ಕೊತೀನಿ ರೀ ಒಂದು ಸ್ವಲ್ಪ. ನೋಡಿರಿ ಈ ಥರ ಜಜ್ಜಿ ಇಟ್ಕೊಂಡೇನಿ ರೀ. ಈಗ ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕೇನಿ ರೀ. ಸೊ ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊತೀನಿ ರೀ. ಇದು ಏನು ಬೆಳ್ಳುಳ್ಳಿ ನಾನು ಇಟ್ಕೊಂಡಿದ್ನಲ್ರಿ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿರ್ತೀನಿ ರೀ. ಸೊ ಅರ್ಜೆಂಟ್ ಐತ್ರಿ, ಅದ್ರ ಸಂಬಂಧ ಊಟ ಮಾಡಕ್ಕೆ ಬಂದು ಕುಂತಾರ ನಮ್ಮ ಮನೆಯವರು. ಈಗ ಬೆಳ್ಳುಳ್ಳಿನ ಹಾಕ್ಕೊಂಡ್ಯಾರ. ಈಗ ಇದಿಷ್ಟನ್ನು ಹಾಕ್ಕೊಂಡು ಸೊ ಕರಿಬೇವು, ಈಗ ಇದಕ್ಕೆ ಇದು ಹುಣಸೆ ಹುಳಿದ ರಸಮ್ ಹಾಕ್ಕೊತೇನೆ. ಈಗ ಇದಕ್ಕೆ ನೋಡ್ರಿ ಅರ್ಶಿಣದ ಪುಡಿ, ಆಮೇಲೆ ಉಪ್ಪು, ಖಾರ ಪುಡಿ. ಇದು ಅನ್ನದ ಜೊತೆ ಅಂತೂ ಮಸ್ತ್ ಆಕೈತ್ರಿ ರಸಮ್. ನೀವು ಸಿಂಪಲ್ಲಾಗಿ ಮಾಡಿ ತೋರ್ಸಾಕತ್ತೀನಿ. ಸೊ ಇವತ್ತಂತೂ ಈ ರೆಸಿಪಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ. ನಾಲ್ಗೆ ಏನಾರ ಕೆಟ್ಟಿದ್ರೆ ಆತು, ಆಮೇಲೆ ಆರಾಮಿಲ್ದಾಗ ಏನಾರ ಒಂದು ಸ್ವಲ್ಪ ಊಟನೂ ಹೋಗಂಗಿಲ್ಲ ಏನಿಲ್ಲ ರೀ, ಆವಾಗ ಇಂಥದ್ದು ಏನಾರ ಒಂದು ಸ್ವಲ್ಪ ರಸಮ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದಾಗ ತಿಂದ್ರೆ ಅಂತೂ ಸೂಪರಾಗಿರುತ್ತೆ ರೀ. ಎಷ್ಟು ರುಚಿಯಾಗಿತ್ತು ರೀ ಇದು. ಸಿಹಿ ಆಮೇಲೆ ಹುಳಿ ಎರಡೂ ಸೇರಿ ಸಿಕ್ಕಾಪಟ್ಟೆ ಅಂದ್ರೆ ಅದು ಹೇಳಕ್ಕೂ ಬಾಯಾಗ ಬರಾಕತ್ತಿದ್ರಿ ರೀ, ಅಷ್ಟು ರುಚಿಯಾಗಿತ್ತು ರೀ ಇವತ್ತಿಂದು ಈ ರಸಮ್. ನೀವು ಕೂಡ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಭಾಳ ಸಿಂಪಲ್ ಐತಿ. ಆವಾಗಿಂದ ಆವಾಗ ಒಂದು 5 ನಿಮಿಷದಾಗ ಇದನ್ನು ಮಾಡ್ಕೋಬೋದು ರೀ. ಸೊ ಹುಣಸೆ ಹಣ್ಣನ್ನು ಇದ್ರಂತೂ ಮುಗೀತು ರೀ. ಏನೋ ಆವಾಗಿಂದ ಆವಾಗ ಒಂದು ಸ್ವಲ್ಪ ರಸಮ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂದರು ಮಧ್ಯಾಹ್ನ ಊಟ ಅಂತೂ ಸೂಪರಾಗಿರುತ್ತೆ ರೀ. ಮತ್ತು ನೋಡಿರಿ ಫ್ರೆಂಡ್ಸ, ಈ ರೆಸಿಪಿ ಇನ್ನೊಂದು ಸಲ ಸಪ್ರೇಟಾಗಿ ನಾನು ಹಾಕ್ತೀನಿ ರೀ. ಯಾಕಂದರೆ ಇವತ್ತು ನಾನು ಅರ್ಜೆಂಟ್ದಾಗ ಮಾಡಿದ್ದೀನಿ ರೀ. ಯಾಕಂದ್ರೆ ನಮ್ಮ ಮನೆಯವರು ಒಂದು ಸ್ವಲ್ಪ ಊಟ ಮಾಡೋಕೆ ಬಂದು ಕುತ್ಕೊಂಡು ಬಿಟ್ಟಿದ್ರು ರೀ. ನಮಾಜ್ ಮಾಡೋದು ನಂದು ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಫ್ರೆಂಡ್ಸ ನೋಡ್ರಿ ಊಟ ಮಾಡ್ಕೊಂಡೇನಪ್ಪ, ಊಟ ಮಾಡಿಕೊಂಡು ಈಗ ನೋಡ್ರಿ ಅರ್ಬಿ ಎಲ್ಲ ಹೋಗೋದು ಹಾಕಿದೆ. ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಬಂದಿತ್ರಪ್ಪ, ಸ್ವಲ್ಪ ನಿಂತೈತಿ. ನೋಡ್ರಿ ಅರ್ಬಿ ಎಲ್ಲ ಒಗೆದು ಹಾಕೀನಿ. ಈಗ 4 ಹಗ್ಗಕ್ಕೆ ತುಂಬಿದಾವೆ ನೋಡ್ರಿ, ಅಲ್ಲಿ ಒಂದು ಹಗ್ಗ ಸಿಕ್ಕಾಪಟ್ಟೆ ಅರ್ಬಿನ ಹಗ್ಗ ಜೋಡಿಸಿ ಇಟ್ಬಿಟ್ಟೇನೆ ರೀ. ಹಂಗೆ ನಾನು ಈ ಮಳೆ ಸಂಬಂಧ ಅಲ್ಲಿಂದ ಕೆಲಸದ್ಲಿಂತ್ರ ಲೇಟಾಗಿ ಬರೋದು ಬರೀ ಇದೇ ಕೆಲಸ ಆತ್ರಿ. ಅದ್ರ ಸಂಬಂಧ ಈಗ ಒಗೆದು ಹಾಕಿದ್ದೀರಪ್ಪ. ಮಳೆ ಒಂದು ಸ್ವಲ್ಪ ನಿಂತೈತಿ. ಆಗಲೇ ಟೈಮ್ ನೋಡ್ರಿ 4:30 ಆಗಾಗ ಬಂದೈತಿ. ಸೊ ಬಂಡೆ ಎಲ್ಲ ಮತ್ತೊಮ್ಮೆ ತಿಕ್ಕೊಂಡು ಬಂದೆ. ಆಮೇಲೆ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡೇನಿ ರೀ. ಸೊ ಎಲ್ಲ ಪ್ಲೇಟ್ಸ್ ತೆಗ್ದಿದ್ದೆ, ಇದ್ರಾಗಿನೂ ತೆಗ್ದಿದ್ದೆ ಎಲ್ಲ ನೋಡ್ರಿ, ಎಲ್ಲ ಎಷ್ಟು ಸ್ವಚ್ಛ ಆಗಿದೆ. ಸೊ ಬಾಂಡೆನೂ ಎಲ್ಲ ತಿಕ್ಕೊಂಡು ಬಂದೀನಿ ರೀ. ಆಗಲೇ ಟೈಮ್ 4:30 ಆಗಿತ್ರಪ್ಪ. ಈಗ ಚಹಾ ಮಾಡೋ ಟೈಮ್ನು ಆಗಿಬಿಟ್ಟೈತ್ರಿ. ಸ್ವಲ್ಪ ಅರ್ಬಿ ಒಗೆದು ಹಾಕಿ ಒಣ ಹಾಕಿ ಈಗ ಒಳಗಡೆ ಬಂದೆ ರೀ. ಸೊ ಒಳಗಡೆ ಬಂದು ಒಂದು ಸ್ವಲ್ಪ ಬಾಂಡೆ ಎಲ್ಲ ಜೋಡಿಸಿ ಹಾಕಿ ಈಗ ಚಹಾ ಮಾಡ್ಕೊಳಕತ್ತೀನಿ ರೀ. ಸೊ ಚಹಾ 2 ಕಪ್ ಅಷ್ಟು ಮಾಡಿದ್ದೀನಿ ರೀ. ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡೆ ರೀ. ಫಸ್ಟಾಗಿ ಹಾಲು ಬಿಸಿ ಮಾಡ್ಕೊಂಡು ಆಮೇಲೆ ನಾನು ಇದನ್ನು ಚಹಾ ಮಾಡ್ಕೊಂಡೆ ರೀ. ಯಾವಾಗಲೂ ನಂಗೆ ಅದೇ ಒಂದು ರೂಢಿ ರೀ, ಒಂದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಚಹಾ ಮಾಡೋದು. ಸೊ ಫೈನಲಾಗಿ ಚಹಾನು ರೆಡಿ ಆತ್ರಿ. ಈಗ 2 ಕಪ್ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಬಿಸಿ ಚಹಾ ಕುಡಿತೀನಿ ರೀ. ನಮ್ಮ ಮನೆಯವರು ಬಂದು ಕುಂತಿದ್ದಾರೆ ರೀ. ಆಗಲೇ ಅವರು ಹೊರಗಡೆ ಎಲ್ಲೇ ಹೋಗಿ ಬಂದಾರೆ ಅವರು. ಮಳ್ಯಾಗ ತೊಳ್ಸ್ಕೊಂಡು ಒಂದು ಸ್ವಲ್ಪ ನೀರು ನಿನ್ನೆ ಬೀಳಾಕತ್ತಿತ್ತಲ್ರಿಪ್ಪ, ಇವತ್ತು ಒಂದು ಸ್ವಲ್ಪ ಮಳೆ ಬಂದು ಜಗ್ಗಿ ನೀರು ಬೀಳಾಕತ್ತೈತೆ ರೀ. ಅದಕ್ಕೇನೋ ಏನೋ ತೊಗೊಂಡು ಬಂದು ಹಾಕಿದಾರೆ ರೀ ಅವರು. ಈಗ ಜಸ್ಟ್ ಅದೇ ತೊಗೊಂಡು ಬಂದು ಹಾಕಿದ ಮೇಲೆ ಬಂದು ಒಂದು ಸ್ವಲ್ಪ ಚಹಾ ಕೇಳಿದ್ರು ರೀ. ಚಹಾ ಮಾಡಿ ಕೊಟ್ಟಿದ್ದೀನಿ ರೀ. ಈಗ ರಾತ್ರಿ ಊಟಕ್ಕಂತಂದು ಬೆಂಡೆಕಾಯಿ ತಂದಿದ್ದಾರೆ ರೀ. ಶುಕ್ರವಾರ ಅಲ್ರಿ ಇವತ್ತು.
ಅನ್ನ ಸಾರು ರೊಟ್ಟಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಸೊ ಪಲ್ಯ ಅಷ್ಟು ಮಾಡೋದಿತ್ತು. ಈಗ ಸಂತಿಯಿಂದ ಒಂದು ಸ್ವಲ್ಪ ಬೆಂಡೆಕಾಯಿ ತಂದಮೇಲೆ ಬೆಂಡೆಕಾಯಿ ಹುರ್ಕೊಂಡು ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡೆ ಫ್ರೆಂಡ್ಸ. ಸೊ ನೋಡಿರಿ ಇವತ್ತಿಂದು ಸ್ಯಾಟರ್ಡೆ ಬ್ಲಾಗ್ ಈ ಥರ ಇದ್ರಿ. ಸೊ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.